ಅಂಜು ಮುಂದೆ ಹೇಳಿದ್ರೆ ನಾವು ಮಾಡೋದಿಲ್ಲ. ವೆರಿ ಗುಡ್. ಅದು ಹಿಂದೂಗಳು ಮಾಡ್ತಾರೆ, ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ನೀವು ಮಾಡಿದ್ರೇನೆ ಬಿಟ್ರೇನ? ಈ ಪ್ರಶ್ನೆ ಏನೈತೆ ಅಂದ್ರೆ ನೀವು ಮಾಡ್ತೀರ ಅಂದ್ರೆ ಯಾಕೆ ಮಾಡ್ತೀರಿ ಅದು ಹೇಳಕ್ಕೂ ಬರೋದು ನಮ್ಗೆ. ಬರೀ ಅವ ಹಂಗಂದ ಇವ ಹಿಂಗಂದ ಯಾಕೆ ಮಾಡ್ಬೇಕು ಹೇಳಿದ್ರೆ ಆಮೇಲೆ ಮಾಡ್ಬೇಕು ಮಾಡ್ಬಾರ್ದು. ಆಮೇಲೆ ಸರಸ್ವತಿ ನಿಮ್ಗೆ ಎರಡು ಗೊತ್ತೈತೆ ಸಿಂಬಾಲ್ಸ್ ಏನೋ ಅಂತ ಇಲ್ಲ. ಸರಸ್ವತಿ ಪೂಜೆ ಅಂತ ಏನಪ್ಪ ಅಂದ್ರೆ ಒಂದು ದಿನ ಹಿಡಿಬೇಕಾ, ಒಂದು ಕೈ ಪುಸ್ತಕ ಇರ್ಬೇಕಾ, ಒಂದು ಕೈ ಚಪ್ಪಣಿ ಇರ್ಬೇಕಾ, ಔಷಧ ಮ್ಯಾಗ ಅಲ್ಲ ಮೆಲ್ಲ ಅಂತ ಮುಗಿರ್ಬೇಕಾ, ಕಟ್ಟಿ ಮೇಲೆ ಕುಂತ ಹೇಳ್ಬೇಕು. ಹೌದಿಲ್ರಿ? ಒಬ್ಬ ಆರ್ಟಿಸ್ಟಿಗೆ ಅವ್ರು ಒಟ್ಟು ನೋಡಿದ್ರೆ ಗಾಳಿ ಬರ್ಬೇಕಂತ ಹೆಂಗೆ ಮೂಮೆಂಟ್ ಐತೆ ಅದಕ್ಕೆ. ನಾವು ಹಂಗೆ ನೋಡಂಗಿಲ್ಲ. ಇದು ಹುಲ್ಲು ಏನ್ರಿ ಕಲಾ ಮುಗ್ದ ಮತ್ತೆ ಅವರು ಹ್ಞೂ ಅಂತಾರೆ. ಹಂಗಿಲ್ಲ ಮೂಮೆಂಟ್ ಅದು. ಸರಸ್ವತಿಗೆ 4 ಕೈ ಯಾಕೆ ತೋರಿಸಿದ್ರು? ಪುಸ್ತಕ ಯಾಕೆ ಇದಾಗಿ ಕೊಡ್ತೀವಿ? ನಾವು ಹುಟ್ಟೋದ್ರಿಂದ ಪೂರ್ವದಲ್ಲಿ ಸಾವಿರಾರು ಜನ ಅದ್ಭುತ ವಿದ್ವಾಂಸರು ತಮ್ಮ ಜ್ಞಾನವನ್ನು ಪುಸ್ತಕ ರೂಪದಾಗ ಬರೆದಾಗ ನಾವು ದೈಹಿಕವಾಗಿ ಇರದೇ ಹೋದ್ರು ಕೂಡ ಓದ್ರಿ ಅನ್ನೋ ಸರಸ್ವತಿ ಪೂಜೆ. ಹೌದಲ್ರಿ? ಮ್ಯಾಥಮೆಟಿಕ್ಸ್ ನಮಗೆ ಗೊತ್ತಿಲ್ಲ, ಬರ್ಬೇಕಾದ್ರೆ ಓದ ಯಾವ ಫಾರ್ಮುಲಾ ಬೇಕು, A+B ಬರೀನಿ. ನಮ್ಮ ಫಿಲಾಸಫಿ ಬೇಕು ತಗೋ, ಹ್ಯಾಂಗ್ ಬೇಕು ತಗೋ, ಕೆಮಿಸ್ಟ್ರಿ ಗೊತ್ತಿಲ್ಲ ತಗೋ, ಮ್ಯಾಥಮೆಟಿಕ್ಸ್ ನೀನು ಏನು ಬೇಕು ತಗೋ. ಆ ವಿದ್ವಾಂಸ ಮಾಡಿಟ್ಟು ಹೋಗಾರ ಓದ್ರಿ ಅನ್ನೋ ಸರಸ್ವತಿ ಪೂಜೆ. ಓದಿದ ಮೇಲೆ ಬರೀ ಓದ್ಕೊಂತ ಹೋಗ್ಬೇಡ್ರಿ, ಮನನ ಮಾಡ್ರಿ. ನಿಮಗೆ ಬೇಕಾದ ಸಬ್ಜೆಕ್ಟ್ ಓದಿದ ಮೇಲೆ ವಾವ್ ಇದಾಗ ಇನ್ನೂ ಜೋಡಿಸಲದ, ಇದಾಗ ಇನ್ನೂ ಜೋಡಿಸಲದ. ವಾವ್ ಹೌದಲ್ರಿ? ಈಗ ನಿಮಗೆ ಆರ್ಟ್ ಇಂಟ್ರೆಸ್ಟ್, ಕಲರ್ ಏನಾಯ್ತು ವಾವ್ ಅಂತದೆ. ವಾವ್ ಅನ್ನೋಂಥದ್ದು ಏನೈತೆ ಅದ್ರಾಗ ನಿಮ್ಗೆ ಅದು ತಿಳಿತೈತೆ. ಯಾವಾಗ ತಿಳಿದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ವಿಚಾರ ಮಾಡಿದ ಮೇಲೆ ಇದನ್ನ ಇಲ್ಲಿ ಹೆಚ್ಚೋದಲ್ಲ, ಇಲ್ಲಿ ಹೆಚ್ಚೋದಲ್ಲ, ಇಲ್ಲಿ ಸ್ವಲ್ಪ ಹೊಸ ಕಾಂಟ್ರಿಬ್ಯೂಷನ್ ಕೊಡ್ತೀವಿ. ಫಿಸಿಕ್ಸ್ ಕಲಿತೇನೆ, ನಾನು ರಾಕೆಟ್ ಬಿಡ್ಬೋದು ಅಂತಾನ, ಕೆಮಿಸ್ಟ್ರಿ ಅಂತಾನ, ನಾನು ಇದನ್ನು ಮಾಡ್ಬೋದು ಅಂತಾನೆ. ಓದೋದು ಇಷ್ಟ ಅಲ್ಲ, ಹೊಸಾದು ಬೆಳೆದಾಗ ಆ ಹೊಸದನ್ನು ಮತ್ತೊಬ್ಬರಿಗೆ ಒಳ್ಳೆಯದು ಮಾಡೋದ್ರ ಸಲುವಾಗಿ ನಿಮ್ಮ ಜ್ಞಾನವನ್ನು ಕೊಡ್ರಿ. ಅದಕ್ಕೆ ಮನನ ಮಾಡ್ರಿ. ಓದಿದ್ದ ಮತ್ತು ಮನನ ಮಾಡಿದಾಗ ಸಾಧನೆ ಮಾಡಿದಾಗ ನೀವು ನೆಗಟಿವ್ ಕಾಂಟ್ರಿಬ್ಯೂಷನ್ ಕೊಡ್ತೀರಿ. ಕೊಟ್ಟದ್ದು ಎಂತ ಕೊಡ್ಬೇಕಾ? ಒಳ್ಳೆಯದನ್ನು ಕೊಡ್ರಿ. ಹಂಸ ಕೊಡ್ತೀರಿ ವೈಟ್ ಕಲರ್, ಆಕೆ ಎಲ್ಲೇ ಹೋದ್ರು ಕೂಡ ಒಳ್ಳೆಯದನ್ನು ಕೊಡ್ರಿ. ರೆಗ್ಯುಲರ್ ಬಂದ್ಮೇಲೆ ನಮಗೆ ತೋರಿಸಿದ ಕರೆಕ್ಟ್. ಭಾರತದ ಜಾತಿ ಬೇಕಾದಷ್ಟು ಇರ್ಬೋದು,